ನೋಡಿ ಸ್ನೇಹಿತರೆ, ರೇಷ್ಮೆ ಮತ್ತೆ ಕೇಸರಿಯಿಂದ ಮಾಡಿದಂಥ ತಯಾರಾದಂಥ ಸೋಪ್ ಇದು ನೂಡಲ್ಸ್ನ ಎಷ್ಟು ಬೇಕು ಅಷ್ಟು ತೂಕ ಹಾಕೊಂಡು ಈಗ ನಾನು ಇದು ಮಿಕ್ಸರಿಗೆ ಹಾಕ್ತಾ ಇದ್ದೀನಿ. ಮಿಕ್ಸರಲ್ಲಿ ಆಗಿ ಬಂದಿದ್ದು ಮಿಲ್ಲಿಂಗಿಗೆ ಬರುತ್ತೆ ಸರ್. ನೆಕ್ಸ್ಟು ಈ ಥರ ಫ್ಲಾಡರಿಗೆ ಬರುತ್ತೆ. ಯಾಕೆಂದರೆ ನಮ್ಮ ಸೋಪ್ 100 ಗ್ರಾಮ್ ಇರೋದ್ರಿಂದ ನಾನು 100 ಗ್ರಾಮ್ ಕಟ್ ಮಾಡಿದ್ದೀನಿ. ಕಂಪ್ರೆಸರಲ್ಲಿ ಇಟ್ಟು ಪಂಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ 100 ಗ್ರಾಮ್ ಸೋಪ್ ರೆಡಿ ಆಗುತ್ತೆ. ನಮ್ಮಲ್ಲಿ ಈಗ ಪ್ರೆಸೆಂಟ್ 6 ವೆರೈಟಿ ಇದೆ. ಇದು ಪಿಗ್ಮೆಂಟೇಷನ್ಗೆ ಗುಡ್ ರಿಸಲ್ಟ್ ಇದೆ ಮೇಡಮ್. ಇದು ಮೇಯ್ನಾಗಿ ತಂಗಡಿ ಹೂವಿನ ಪೌಡರ್ ಹಾಕಿದ್ದೀವಿ ಮೇಡಮ್. ತಂಗಡಿ ಹೂವಿನ ಪೌಡರು, ಗ್ಲಿಸರಿನ್ನು, ಆಮೇಲೆ ಆಲ್ಮಂಡ್ ಆಯಿಲು, ಕೊಕೊನಟ್ ಆಯಿಲು ಎಲ್ಲನೂ ಯೂಸ್ ಮಾಡಿದ್ದೀವಿ ಮೇಡಮ್. ಇದು ವೈಟ್ನಿಂಗ್ ಸೋಪ್ ಅಂತ, ರೈಸ್ ಫ್ಲೋರು ಮೊಸರುದಲ್ದು ಮೇಡಮ್. ಇದು ಟ್ಯಾನ್ ಎಲ್ಲ ರಿಮೂವ್ ಆಗ್ಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸಿಲ್ಕ್ ಸ್ಯಾಫ್ರನು. ಇದು ಸಿಲ್ಕ್ ಪೌಡರಲ್ಲಿ ಇರೋಂಥ ಪ್ರೋಟೀನ್ ಎಲ್ಲ ಇದು ಅಬ್ಸರ್ವ್ ಆಗಿ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ ಮ್ಯಾಮ್. ಆ ಕಾರಣಕ್ಕೆ ನಾವು ಇದನ್ನು ಹಾಕಿರೋದು. ಇದು ಮಂಜಿಷ್ಟ ಸೋಪ್ ಮ್ಯಾಮ್. ಈ ಮಕ್ಕಳಿಗೋಸ್ಕರ ಈ ಎಲ್ಲ ಸೋಪ್ಗಳಿಗೆ ಹಾಕುವಂಥ ಫ್ರಾಗ್ರೆನ್ಸ್ ಇದಕ್ಕೆ ಹಾಕಿಲ್ಲ. ಮಕ್ಕಳಿಗೆ ಅಂತಲೇ ಸಪ್ರೇಟ್ ಬ್ಲೆಂಡ್ ಮಾಡಿಸಿರೋದು ಮ್ಯಾಮ್. ಸ್ವಲ್ಪ ಮಿಲ್ಕ್ ಪೌಡರ್ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಯಾಕೆಂದರೆ ಮಕ್ಕಳು ಸ್ಕಿನ್ನು ಇನ್ನು ಹಾಗತಾನೆ ಬೆಳೀತಾ ಇರುತ್ತಲ್ವ, ತುಂಬ ಜೆಂಟಲ್ ಇರುತ್ತೆ. ಹಾಗೆ ರ್ಯಾಷಸ್ ಬೇರೆಯಿಂದ ಆಗಿದ್ರು ಕೂಡ ನಮ್ಮ ಸೋಪಲ್ಲಿ ಕ್ಲಿಯರ್ ಆಗುತ್ತೆ ಮಕ್ಕಳಿಗೆ. ಎಲ್ಲ ಸೋಪ್ಗಳು TFM 79.9 ಇದೆ. ಆ್ಯಂಡ್ ಎಲ್ಲ ಸೋಪ್ಸು ಕೂಡ 79 ಮೇಲೆ ಇದೆ. ಗ್ರೇಡ್ 1 ಸೋಪ್ ಮೇಡಮ್. ಪ್ರೀಮಿಯಂ ಸೋಪಿಗೆ ಬಳಸೋಂಥ ಮೆಟೀರಿಯಲ್ ನಾವು ಯೂಸ್ ಮಾಡಿರೋದು. ಆ್ಯಂಡ್ ಈಗ ಹೋಟೆಲ್ಸಿಗೆ, ರೆಸಾರ್ಟ್ಸಿಗೆ ಎಲ್ಲ ಕಡೆಗೂ ಸಪ್ಲೈ ಕೊಡ್ತಾ ಇದ್ದೀವಿ ಮೇಡಮ್. ಬಲ್ಕಲ್ಲಿ ಕೊಡ್ತೀವಿ, ಸಿಂಗಲ್ ಆಗೂ ಕೊಡ್ತೀವಿ, ಬಲ್ಕಲ್ಲೂ ಕೊಡ್ತೀವಿ ಮೇಡಮ್. ಅವ್ರು ಯಾವ್ದು ಸೈಜಲ್ಲಿ ಕೇಳ್ತಾರೋ ಆ ಸೈಜಲ್ಲಿ. ಇದೆಲ್ಲ ನಮಗೆ ಡೈಲಿ ಒಂದು 1000 ಗಟ್ಟಲೆ ಹೋಗುತ್ತೆ ಹೋಟೆಲ್ಸಿಗೆಲ್ಲ. ನಮ್ಮ ದೇಸಿ ಹೆಣ್ಣು ಮಗಳು ಒಬ್ಳು ದೇಸಿ ಉತ್ಪನ್ನಗಳನ್ನ ಬಳಸಿ ಹರ್ಬಲ್ ಸೋಪನ್ನು ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಮೈಸೂರಿನಲ್ಲಿರುವಂತಹ ಇಳ್ಕಲ್ಲಲ್ಲಿರುವಂತಹ ಒಂದು ಹರ್ಬಲ್ ಫ್ಯಾಕ್ಟ್ರಿಗೆ ನಾನು ಇವತ್ತು ಬಂದಿದ್ದೀನಿ. ಅದೇ ಯೂನಿವರ್ಸಲ್ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಹೇಳಿ. ನನ್ನಿಂದೆ ನೋಡ್ಬೋದು, ಇದೇ ಒಂದು ಮಷೀನನ್ನು ಬಳಸ್ಕೊಂಡು ಹರ್ಬಲ್ ಸೋಪನ್ನು ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರೇ ಸುಧಾರಾಣಿ ಅಂತ. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಅವ್ರ ಹಸ್ಬೆಂಡ್ ಅನಂತ್ ಕುಮಾರ್ ಅಂತ ಹೇಳಿ. ಅವ್ರ ಕಥೆನ ಕೇಳೋದ್ರ ಜೊತೆಗೆ ನಾವಿವತ್ತು ಸೋಪನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಅದರಲ್ಲಿ ಎಕ್ಸ್ಪೆಷಲಿ ಇವಾಗ ಸೋಪ್ ಅಂತ ಬಂದಾಗ ದಿನಕ್ಕೊಂದು ಸೋಪ್ಗಳು ಬರ್ತವೆ, ಅಡ್ವರ್ಟೈಸ್ಮೆಂಟ್ ಕೇಳಲೇಬೇಡಿ. ಅದರಲ್ಲಿ ಇವಾಗ ನಮ್ಮ ದೇಸಿ ಉತ್ಪನ್ನಗಳನ್ನ ಉಪಯೋಗಿಸ್ಕೊಂಡು ಸೋಪನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಇದನ್ನು ಬಳಸೋದ್ರಿಂದ ನಮಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗೋವಂಥದ್ದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸುಧಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅಪ್ಪಟ ಕನ್ನಡತಿಯವರು ದೇಸಿ ಉತ್ಪನ್ನನ ಅಂದರೆ ಜನಗಳಿಗೆ ಕೊಡಬೇಕಂತ ಒಂದು ಥಾಟ್ ಬಂತಲ್ಲ, ನಿಮಗೆ ಈ ಥಾಟ್ ಬಂದಿದೆ ಹೇಗೆ? ಮೇಡಮ್, ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೆ. ಆಗ ಈ ಯೋಚನೆ ಬಂತು, ಶುರು ಮಾಡಿದ್ದೆ ಮೇಡಮ್. ಏನು ಓದಿರೋದು ನೀವು? ನಂದು BEd ಆಗಿದೆ ಮ್ಯಾಮ್. BEd. ಓಹೋ, ಡಬಲ್ ಡಿಗ್ರಿ ಮಾಡಿದ್ದೀರಾ ಅಂದಂಗೆ. BEd ಮಾಡಿ ಎಲ್ಲ ಒಂದು ಸ್ಕೂಲ್ಗೆ ಹೋಗ್ಬೋದಿತ್ತಲ್ಲ? ಅದಿಷ್ಟ ಇರಲಿಲ್ಲ ಮ್ಯಾಮ್. ಓಕೆ, ಟ್ರೈ ಮಾಡಿದ್ರಿ? ಹಾಂ, ಟ್ರೈ ಮಾಡಿದ್ದೀನಿ. ಅಲ್ಲಿ ಕೊಡೋ 10,000-20,000ಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಆ ಕಾರಣಕ್ಕೆ ಬಿಸ್ನೆಸ್ ಮಾಡಿ ಏನಾದರೂ ಒಂದು ಸಕ್ಸಸ್ ಆಗೋಣ ಅಂತ ಇದನ್ನು ಟ್ರೈ ಮಾಡಿದ್ವಿ. ಅಂದರೆ ನಿಮ್ಮಲ್ಲಿ ಎಷ್ಟು ವೆರೈಟಿ ಸೋಪ್ ಸಿಗುತ್ತೆ? ನಿಮಗೆ ಸೋಪ್ ಬಿಸ್ನೆಸ್ಸೇ ಮಾಡಬೇಕಂತ ಯಾಕೆ ಅನ್ನಿಸ್ತು? ನಮ್ಮಲ್ಲಿ ಈಗ ಪ್ರೆಸೆಂಟ್ 6 ವೆರೈಟಿ ಇದೆ. ಇಲ್ಲಿಟ್ಟಿರೋದು 5 ವೆರೈಟಿ. ಸೋಪ್ಸ್ ಅಂದರೆ ಪಿಗ್ಮೆಂಟೇಷನ್ ಎಲ್ಲ ತುಂಬ ಪ್ರಾಬ್ಲಮ್ ಇತ್ತಲ್ವಾ, ಅದು ಒಂದು ಸೊಲ್ಯೂಷನ್ ನೋಡೋಣ ಅಂದ್ಕೊಂಡು ಈ ಒಂದು ಸೋಪ್ ಸ್ಟಾರ್ಟ್ ಮಾಡಿದ್ದು ಮುಂಚೆ. ಓಕೆ, ಇಷ್ಟೊಂದು ವೆರೈಟಿ ಸಿಗುತ್ತೆ ನಿಮಗೆ? ಹಾಂ, ಇದೆಲ್ಲನೂ ಸಿಗುತ್ತೆ ಮ್ಯಾಮ್. ನಾವು ಫಸ್ಟ್ ಶುರು ಮಾಡಿದ್ವಿ ಅಂದರೆ ಈ ಸೋಪು. ಓಕೆ, ಇದು ಪಿಗ್ಮೆಂಟೇಷನ್ಗೆ ಗುಡ್ ರಿಸಲ್ಟ್ ಇದೆ ಮೇಡಮ್. ಇದು ಆ ಕಾರಣಕ್ಕೆ ಇದನ್ನು ಶುರು ಮಾಡಿದ್ದು. ಅದಾದಮೇಲೆ ಒಂದೊಂದಾಗಿ ಆ್ಯಡ್ ಆಗ್ತಾ ಹೋಯ್ತು ಮೇಡಮ್. ಏನು ಮೇಡಮ್, ಇದು ಪಿಗ್ಮೆಂಟೇಷನ್ಗೆ ಸ್ಪೆಷಾಲಿಟಿ ಅಂತ ಹೇಳಿದ್ರಿ, ಸ್ಪೆಷಲ್ ಅಂತ ಹೇಳಿದ್ರಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರಿ? ಇದರಲ್ಲಿ ಮೇಯ್ನಾಗಿ ತಂಗಡಿ ಹೂವಿನ ಪೌಡರ್ ಹಾಕಿದ್ದೀವಿ ಮೇಡಮ್. ತಂಗಡಿ ಹೂವಿನ ಪೌಡರು, ಗ್ಲಿಸರಿನ್ನು, ಆಮೇಲೆ ಆಲ್ಮಂಡ್ ಆಯಿಲು, ಕೊಕೊನಟ್ ಆಯಿಲು ಎಲ್ಲನೂ ಯೂಸ್ ಮಾಡಿದ್ದೀವಿ ಮೇಡಮ್. ಕಂಪ್ಲೀಟ್ ಎಲ್ಲ ಆರ್ಗ್ಯಾನಿಕ್? ಎಲ್ಲ ಆರ್ಗ್ಯಾನಿಕ್, ಕೆಮಿಕಲ್ ಇಲ್ಲ ಮೇಡಮ್. ವಾವ್, ಸ್ಮೆಲ್ ಏನು ಮೇಡಮ್ ಹಿಂಗೆ ಸಖತ್ತಾಗಿ ಬರ್ತದೆ. ಫ್ರಾಗ್ರೆನ್ಸ್ ಅಂದರೆ ಒರಿಜಿನಲ್ ಆರ್ಗ್ಯಾನಿಕ್ ಅದು ಕೂಡ ಈ ರೀತಿಯಾಗಿ ಸ್ಮೆಲ್ ಬರುತ್ತೆ. ಹಾಂ ಮ್ಯಾಮ್, ನಾವು ಇದು ಫ್ರಾಗ್ರೆನ್ಸ್ ಕೂಡ ಇದು ಪ್ಲಾಂಟ್ ಬೇಸ್ಡ್ ಬ್ಲೆಂಡ್ ಮಾಡಿಸಿರೋದು ಮ್ಯಾಮ್. ನಾವು ಓನಾಗಿ ಬ್ಲೆಂಡ್ ಮಾಡಿಸಿ ಹಾಕಿರೋದು ಮ್ಯಾಮ್. ಒಂದೊಂದು ಸೋಪಿಗೂ ಒಂದೊಂದು ಫ್ರಾಗ್ರೆನ್ಸ್ ಬ್ಲೆಂಡ್ ಮಾಡಿಸಿದ್ದೀವಿ ಮೇಡಮ್. ಓಕೆ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಮೇಡಮ್? ಇದು ವೈಟ್ನಿಂಗ್ ಸೋಪ್ ಅಂತ, ರೈಸ್ ಫ್ಲೋರು ಮೊಸರುದಲ್ದು ಮೇಡಮ್. ಇದು ಕೂಡ ತುಂಬ ರಿಸಲ್ಟ್ ಇದೆ ಮೇಡಮ್. ಇದು ಟ್ಯಾನ್ ಎಲ್ಲ ರಿಮೂವ್ ಆಗ್ಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸಿಲ್ಕ್ ಸ್ಯಾಫ್ರನು. ಇದು ಸ್ಯಾಫ್ರನ್? ಹೌದು ಮ್ಯಾಮ್, ತುಂಬ ಸ್ಪೆಷಲ್ ಆಗಿದೆ. ಹೌದು ಮ್ಯಾಮ್. ಇದಕ್ಕೆ ಪ್ಯೂರ್ ಸಿಲ್ಕ್ ಆ್ಯಂಡ್ ಸ್ಯಾಫ್ರನ್ ಹಾಕಿದ್ದೀವಿ ಮೇಡಮ್. ಇದಕ್ಕೆ ಇದು ಸಿಲ್ಕ್ ಪೌಡರಲ್ಲಿ ಇರೋಂಥ ಪ್ರೋಟೀನ್ ಎಲ್ಲ ಇದು ಅಬ್ಸರ್ವ್ ಆಗಿ ಸ್ಕಿನ್ನಿಗೆಲ್ಲ ಅಬ್ಸರ್ವ್ ಆಗಿ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ ಮ್ಯಾಮ್. ಆ ಕಾರಣಕ್ಕೆ ನಾವು ಇದನ್ನು ಹಾಕಿರೋದು. ಇನ್ನು ಸ್ಯಾಫ್ರನ್ ಬಗ್ಗೆ ಹೇಳೋದೇ ಬೇಡ, ಅದು ಯೂಸ್ ಮಾಡೋದೇ ಸ್ಕಿನ್ನಿಗೋಸ್ಕರ ಮೇಡಮ್. ನೋಡಿ ಸ್ನೇಹಿತರೆ, ರೇಷ್ಮೆ ಮತ್ತು ಕೇಸರಿಯಿಂದ ಮಾಡಿದಂಥ ತಯಾರಾದಂಥ ಸೋಪ್ ಇದು. ನಿಮಗೆ ಗೊತ್ತಿದೆ ರೇಷ್ಮೆ ಸೀರೆನೇ ಎಷ್ಟು ಕಾಸ್ಟ್ಲಿ ಅಂತ ಹೇಳಿ. ಅದನ್ನು ನಾವು ವೇರ್ ಮಾಡಿದ್ರೆ ಒಂದು ಬೆರ್ಗು. ನಮ್ಮ ಅಂದ ಚಂದ ರೇಷ್ಮೆ ಸೀರೆಯಲ್ಲಿ ಅಷ್ಟೇ ಅಲ್ಲ, ರೇಷ್ಮೆ ಭರಿತ ಸೋಪನ್ನು ಉಪಯೋಗಿಸೋದ್ರಿಂದಲೂ ಕೂಡ ನಮ್ಮ ಅಂದ ಚಂದ ಹೆಚ್ಚಾಗುತ್ತೆ. ಯಾಕಂದರೆ ಪಕ್ಕ ಆರ್ಗ್ಯಾನಿಕ್ ಇದು. ಹಾಂ ಮ್ಯಾಮ್, ಈ ಸೋಪಿಂದ ಆ್ಯಂಟಿ ಏಜಿಂಗ್ ಅನ್ನೋ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬೋದು. ಈ ಸೋಪಲ್ಲಿ ನಾವು ಸಿಲ್ಕ್ ಪೌಡರ್ ಯೂಸ್ ಮಾಡೋದ್ರಿಂದ ಇದಕ್ಕೆ
ಪ್ರೋಟೀನ್ ಇರುತ್ತೆ ಸಿಲ್ಕ್ ಪೌಡರಲ್ಲಿ, ಅದು ಸ್ಕಿನ್ ಅಬ್ಸರ್ವ್ ಮಾಡುತ್ತೆ ಮತ್ತು ಇದು ರಿಂಕಲ್ಸ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್. ಅಂದರೆ ಕ್ವಾಂಟಿಟಿ ಎಲ್ಲ ಎಷ್ಟಿರುತ್ತೆ? 100 ಗ್ರಾಮ್ ಇದೆ ಮ್ಯಾಮ್. ಎಲ್ಲ ಸೋಪು 100 ಗ್ರಾಮ್. ಓಕೆ, ನೆಕ್ಸ್ಟ್ ಇದು ಮಂಜಿಷ್ಟ ಸೋಪು ಮ್ಯಾಮ್. ವಾವ್, ಸಖತ್ತಾಗಿದೆ ಮೇಡಮ್ ಫ್ರಾಗ್ರೆನ್ಸ್. ಮಂಜಿಷ್ಟ ಸೋಪು ಸ್ಪೆಷಾಲಿಟಿ ಏನು ಮೇಡಮ್? ಇದು ಸ್ಪೆಷಲಿಸ್ಟ್ ಏನಂದರೆ, ಇದು ಬೇಸಿಕಲಿ ಇದು ಕೂಡ ಆರ್ಗ್ಯಾನಿಕ್ ಪೌಡರ್ ಕೂಡ. ಇದು ಪ್ಲ್ಯಾಂಟ್ ಬೇಸ್ಡ್ ಪೌಡರು, ಇದನ್ನ ಹಾಕೇ ಮಾಡಿರೋದು. ಇದು ಕೂಡ ಈ ಕಪ್ಪು ಕಲೆಗಳಿಗೆ ಮತ್ತು ಇದು ತುಂಬ ಜನಕ್ಕೆ ಇದು ಪಿಗ್ಮೆಂಟೇಷನ್ಗೆ ವರ್ಕ್ ಮಾಡಿದೆ ಮ್ಯಾಮ್. ಇದು ಪಿಗ್ಮೆಂಟೇಷನ್ಗೆ ವರ್ಕ್ ಆಗಿದೆ. ಒಂದಷ್ಟು ಜನಕ್ಕೆ ಇದು ತುಂಬ ವರ್ಕ್ ಕೊಟ್ಟಿದೆ ಮ್ಯಾಮ್. ಡಿಪೆಂಡ್ ಅಪಾನ್ ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ತಾರೆ ಮ್ಯಾಮ್. ಪಿಗ್ಮೆಂಟೇಷನ್ಗೆ ಸ್ವಲ್ಪ ಗ್ಲೋನೆಸ್ಸಿಗೆ ಯೂಸ್ ಮಾಡ್ತಾರೆ ಮ್ಯಾಮ್ ಮಂಜಿಷ್ಟ ಸೋಪ್ನ. ಆ್ಯಂಡ್ ಈ ಸೋಪು ಬೇಬಿ ಸೋಪ್ ಮ್ಯಾಮ್. ಇದು 3 ತಿಂಗಳು ಮಗುವಿಂದ ಹಿಡಿದು ಯೂಸ್ ಮಾಡ್ಬೋದು ಮಕ್ಕಳು, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬಳಸಿದ್ದೀವಿ ಅಂದರೆ, ಹಾಲು ನೋಡ್ದಂಗೆ ಆಗ್ತಾ ಇದೆ. ಹಾಂ ಮ್ಯಾಮ್, ಇದ್ರ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ. ಅಂದರೆ ಮೈಲ್ಡ್ ಆಗಿದೆ ನೋಡಿ ಮ್ಯಾಮ್. ಹೌದು, ತುಂಬ ಮೈಲ್ಡ್ ಆಗಿದೆ. ಹೌದು ಮ್ಯಾಮ್. ಅಂದರೆ ಈ ಮಕ್ಕಳಿಗೋಸ್ಕರ ಈ ಎಲ್ಲ ಸೊಪ್ಪುಗಳಿಗೆ ಹಾಕುವಂಥ ಫ್ರಾಗ್ರೆನ್ಸ್ ಇದಕ್ಕೆ ಹಾಕಿಲ್ಲ, ಮಕ್ಕಳಿಗೆ ಅಂತಲೇ ಸಪ್ರೇಟ್ ಬ್ಲೆಂಡ್ ಮಾಡಿಸಿರೋದು ಮ್ಯಾಮ್. ಆ್ಯಂಡ್ ಮತ್ತು ಇನ್ನೇನಂದರೆ ಇದಕ್ಕೆ ಆಲ್ಮಂಡ್ ಆಯಿಲ್ ಹಾಕಿದ್ದೀವಿ, ಆಲಿವ್ ಆಯಿಲ್ ಹಾಕಿದ್ದೀವಿ, ಗ್ಲಿಸರಿನ್ ಹಾಕಿದ್ದೀವಿ, ಪ್ಲ್ಯಾಂಟ್ ಬೇಸ್ಡ್ ಎಲ್ಲನೂ ಪ್ಲ್ಯಾಂಟ್ ಬೇಸ್ಡೇ ಯೂಸ್ ಮಾಡಿರೋದು. ಸ್ವಲ್ಪ ಮಿಲ್ಕ್ ಪೌಡರ್ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಯಾಕೆಂದರೆ ಮಕ್ಕಳು ಸ್ಕಿನ್ನು ಇನ್ನೂ ಹಾಗತಾನೆ ಬೆಳೀತಾ ಇರುತ್ತಲ್ವ, ತುಂಬ ಜೆಂಟಲ್ ಇರುತ್ತೆ. ಅದನ್ನು ಮತ್ತು ರ್ಯಾಷಸ್ ಎಲ್ಲ ಆಗಲ್ಲ. ಹಾಗೆ ರ್ಯಾಷಸ್ ಬೇರೆಯಿಂದ ಆಗಿದ್ರೂ ಕೂಡ ನಮ್ಮ ಸೊಪ್ಪಲ್ಲಿ ಕ್ಲಿಯರ್ ಆಗುತ್ತೆ ಮಕ್ಕಳಿಗೆ. ಆ ಮಕ್ಕಳ ಸ್ಕಿನ್ನ ನಾವು ಮನದಲ್ಲಿ ಇಟ್ಕೊಂಡು ತುಂಬ ಸಾಫ್ಟಾಗಿ ಆಗಬೇಕು ಅಂದ್ಕೊಂಡು ಇದೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋಂಥ ಸೋಪ್ ಮ್ಯಾಮ್. ಓಕೆ, ಸೂಪರ್ ಮೇಡಮ್. ಅಂದರೆ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ನೀವು? ನಾವೀಗ ಒಂದು 3.5 ಇಯರ್ಸಿಂದ ಮಾಡ್ತಾಯಿದ್ದೀವಿ ಮ್ಯಾಮ್. ಓಕೆ ಮೇಡಮ್, ಈ ಸೋಪ್ ಎಲ್ಲ ಎಷ್ಟು TFM ಮೇಡಮ್? ಮೇಡಮ್, ಇದು ಎಲ್ಲ ಸೋಪ್ಗಳು ಕೂಡ ನಮ್ಮದು 79.9 ಇದೆ ಮೇಡಮ್. ಎಲ್ಲ ಸೋಪ್ಗಳು TFM 79.9 ಇದೆ. ಆ್ಯಂಡ್ ಈ ಬೇಬಿ ಸೋಪುದು ಇದು ನಾವು ಮಾಡಿಲ್ಲ. ಇದು ಸೈಂಟಿಸ್ಟ್ ಹತ್ರ ಫಾರ್ಮುಲಾ ತೊಗೊಂಡು, ಅವರು ಸೈಂಟಿಸ್ಟ್ ನಮ್ಮ ಇದು ಫ್ಯಾಕ್ಟ್ರಿಗೆ ವೀಕ್ಲಿ ಒನ್ಸ್ ವಿಸಿಟ್ ಕೊಡ್ತಾರೆ ಮ್ಯಾಮ್. ಇದೆಲ್ಲ ಅವ್ರ ಫಾರ್ಮುಲಾದಲ್ಲೇ ಮಾಡಿರೋದು. ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಸೈಂಟಿಸ್ಟ್ನೇ ನಾವು ಇಲ್ಲಿ ಹೈಯರ್ ಮಾಡ್ಕೊಂಡಿದ್ದೀವಿ ಮೇಡಮ್. ಆ್ಯಂಡ್ ಎಲ್ಲ ಸೋಪ್ಸು ಕೂಡ 79 ಮೇಲೆ ಇದೆ. ಗ್ರೇಡ್ 1 ಸೋಪ್ ಮೇಡಮ್. ಪ್ರೀಮಿಯಂ ಸೋಪಿಗೆ ಬಳಸೋಂಥ ಮೆಟೀರಿಯಲ್ ನಾವು ಯೂಸ್ ಮಾಡಿರೋದು. ಅಂದರೆ ಪ್ರೀಮಿಯಂ ಕ್ವಾಲಿಟಿ ಇದೆ ಮ್ಯಾಮ್. ಗ್ರೇಡ್ 1 ಸೋಪಿಗೆ ಏನು ನಾವು ಯೂಸ್ ಮಾಡ್ತಾ ಇರೋದು, ಎಲ್ಲರೂ ಕೇಳಿದ್ರು 60-20 ಇದು ಕಡಿಮೆ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ವಾ, ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಆದ್ರೂ ನಂಬರ್ 1 ಕ್ವಾಲಿಟಿದೇ ಯೂಸ್ ಮಾಡ್ತೀವಿ ಅಂತ 80-20 ಯೂಸ್ ಮಾಡಿರೋದು. ಕ್ವಾಲಿಟಿಲಿ ನೋ ಕಾಂಪ್ರಮೈಸ್ ಇಲ್ಲ ಮ್ಯಾಮ್. 80-20 ನೂಡಲ್ಸೇ ನಾವು ಬಳಸಿರೋದು ಮ್ಯಾಮ್. ಮೇಡಮ್, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಎಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಬೇರೆ ಆರ್ಗ್ಯಾನಿಕ್ ಸೊಪ್ಪು, ಬೇರೆ ಸೊಪ್ಪು ಮತ್ತು ಈ ಸೊಪ್ಪು ಏನು ಡಿಫ್ರೆನ್ಸ್ ಇದೆ ಮೇಡಮ್? ಅದಕ್ಕೆ ನಾವು ಹೇಳ್ಬೇಕಂದ್ರೆ, ಈಗ ನಮ್ಮ ಎಲ್ಲ ಸೋಪ್ಸ್ಗಳನ್ನೂ ನಾವು ಟೆಸ್ಟ್ ಮಾಡಿಸಿದ್ದೀವಿ. ಎಲ್ಲ ಸೋಪು ಗ್ರೇಡ್ 1 ರಿಸಲ್ಟ್ ಬಂದಿದೆ ಮ್ಯಾಮ್. ಅದು ಒಂದೇ ನಮ್ಮ ಬೇರೆ ಸೋಪಿಗೂ ನಮಗೂ ಏನು ಡಿಫ್ರೆನ್ಸ್ ಅಂದರೆ, ನಮ್ಮ ಎಲ್ಲ ರಿಪೋರ್ಟ್ಗಳು ಇದೆ ಮೇಡಮ್. ಪ್ರತಿಯೊಂದು ಸೋಪಿನ ರಿಪೋರ್ಟು ನಮ್ಮ ಹತ್ರ ಇದೆ ಮ್ಯಾಮ್. ಯಾಕಂದರೆ ಎಲ್ಲನೂ ನಾವು ಇದು ಮಕ್ಕಳು ಸೋಪಿಂದ ಹಿಡಿದು ಎಲ್ಲನೂ ಕ್ಲಿನಿಕಲಿ ಟೆಸ್ಟ್ ಮಾಡಿಸಿದ್ದೀವಿ. ಎಲ್ಲನೂ ಗ್ರೇಡ್ 1 ಸೋಪೇ ರಿಸಲ್ಟ್ ಬಂದಿರೋದು ಮ್ಯಾಮ್. ಇದೇ ನಮ್ಮ ಬೇರೆ ಸೋಪಿಗೂ ನಮ್ಮ ಸೋಪಿಗೆ ಇರೋ ಡಿಫ್ರೆನ್ಸ್ ಮ್ಯಾಮ್. ಮೇಡಮ್, ನಿಮ್ಮಲ್ಲಿ ಯಾವೆಲ್ಲ ಕ್ವಾಂಟಿಟಿ ಸೋಪ್ ಸಿಗುತ್ತೆ? ಮೇಡಮ್, ನಮ್ಮ ಹತ್ರ ಇದು ಎಲ್ಲ ಬಾತಿಂಗ್ ಸೋಪಿಗೆಲ್ಲ ನಾವು 100 ಗ್ರಾಮ್ದೇ ಕೊಡ್ತಾ ಇದ್ದೀವಿ. ಆ್ಯಂಡ್ ಈಗ ಹೋಟೆಲ್ಸಿಗೆ, ರೆಸಾರ್ಟ್ಸಿಗೆ ಎಲ್ಲ ಕಡೆಗೂ ಸಪ್ಲೈ ಕೊಡ್ತಾ ಇದ್ದೀವಿ ಮೇಡಮ್. ಬಲ್ಕಲ್ಲಿ ಕೊಡ್ತೀವಿ, ಸಿಂಗಲ್ ಆಗೂ ಕೊಡ್ತೀವಿ, ಬಲ್ಕಲ್ಲೂ ಕೊಡ್ತೀವಿ ಮೇಡಮ್. ಅಂದರೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಅವ್ರು ಯಾವ ಸೋಪ್ ಹೇಳ್ತಾರೆ ಅದನ್ನು ಕಸ್ಟಮೈಸು ಮಾಡಿ ಕೊಡ್ತೀವಿ. ಈಗ ಹೋಟೆಲ್ಸಿಗೆ, ರೆಸಾರ್ಟ್ಸಿಗೆಲ್ಲ ಆಲ್ರೆಡಿ ಕೊಡ್ತಾ ಇದ್ದೀವಿ ಮ್ಯಾಮ್. ಅಲ್ಲೆಲ್ಲ ಬಲ್ಕಲ್ಲೇ ಹೋಗ್ತಾ ಇದೆ ನಮ್ಮದು. ಹಂಗಾರೆ ನಮ್ಮಲ್ಲಿ ವಿಡಿಯೋ ನೋಡ್ತಿರ್ತಾರೆ, ಅವರಲ್ಲಿ ರೆಸಾರ್ಟ್ ಇದೆ, ರೆಸ್ಟೋರೆಂಟ್ ಇದೆ, ಹೋಟೆಲ್ ಇದೆ, ಅಥವಾ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ, PG ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮ್ಯಾಮ್. ಹೇಗೆ ಮೇಡಮ್ ಕಾಂಟ್ಯಾಕ್ಟ್ ಮಾಡೋದು? ನಮ್ಮ ನಂಬರ್ ಹಾಕಿರ್ತೀವಿ ಮ್ಯಾಮ್. ಓಕೆ, ಆಫ್ಲೈನಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು, ಆನ್ಲೈನಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಮ್ಯಾಮ್. ಇದಕ್ಕಿಂತ ಮುಂಚೆನೂ ನಾವು ಆನ್ಲೈನಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ವಿ, ಅಲ್ಲಿಂದನೆಲ್ಲ ಕಾಂಟ್ಯಾಕ್ಟ್ಸ್ ಬರ್ತಾ ಇತ್ತು ಮ್ಯಾಮ್. ಎಕ್ಸಾಕ್ಟ್ ಆಗಿ ಇದು ಎಲ್ಲಿ ಲೊಕೇಶನ್ ಬರುತ್ತೆ ಮೇಡಮ್? ಮೈಸೂರು ವಿಜಯನಗರ 2nd ಸ್ಟೇಜ್. ಓಕೆ, ವಿಜಯನಗರ 2nd ಸ್ಟೇಜಿಗೆ ಬಂದರೆ ಸಾಕು, ನಿಮ್ಮದು ಸೋಪ್ ಸಿಗುತ್ತೆ ಮೇಡಮ್ ಮೈಸೂರಲ್ಲಿ. ಇನ್ನು ಹೊರಗಡೆ ಇರೋರೆಲ್ಲ ನಮಗೆ ಆನ್ಲೈನಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು. ಮೇಡಮ್, ಹೇಗೆ ನೀವು ಪ್ರೊಡಕ್ಷನ್ ಮಾಡ್ತೀರಾ ಅಂತ ತೋರಿಸ್ಬೋದು ನಮ್ಮ ವೀಕ್ಷಕರು? ಹಾಂ, ತೋರಿಸ್ತೀವಿ ಮ್ಯಾಮ್. ಬನ್ನಿ ನೋಡೋಣ. ಈಗ ಈ ಆರ್ಗ್ಯಾನಿಕ್ ಸೋಪು ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಅಂತ ನೋಡೋಣ. ಇದು ನಾವು ಹೋಟೆಲ್ಸಿಗೆ, ರೆಸಾರ್ಟ್ಸಿಗೆಲ್ಲ ಕೊಡ್ತೀವಲ್ವಾ, ಅವ್ರಿಗೆ ಈ ಕ್ವಾಂಟಿಟಿಯಲ್ಲಿ ಕೊಡ್ತೀವಿ ಮೇಡಮ್. ಈಗ ಕಸ್ಟಮೈಸ್ ಮಾಡಿ, ಅಂದರೆ ಚಿಕ್ಕದಂದರೆ ಚಿಕ್ಕದು, ದೊಡ್ಡದಂದರೆ ದೊಡ್ಡದು, ಅವ್ರು ಯಾವುದು ಸೈಜಲ್ಲಿ ಕೇಳ್ತಾರೆ ಆ ಸೈಜಲ್ಲಿ. ಇದೆಲ್ಲ ನಮಗೆ ಡೈಲಿ ಒಂದು 1000 ಗಟ್ಟಲೆ ಹೋಗುತ್ತೆ ಹೋಟೆಲ್ಸಿಗೆಲ್ಲ. ತುಂಬ ಹೋಟೆಲ್ಸಿಗೆ ಡೈಲಿ
ಪರ್ ಡೇ 1000 ಹೋಗುತ್ತೆ ಮೇಡಮ್. ಓಕೆ. ಯಾಕಂದರೆ ತುಂಬ ಹೋಟೆಲ್ಸ್ ಇದೆಯಲ್ಲ, ತುಂಬ ಜನ ಆರ್ಡರ್ ಕೊಡ್ತಾರೆ, ಆ ರೀತಿಯಾಗಿ ಹೋಗುತ್ತೆ ಮೇಡಮ್. ನೀವು ಅಂದರೆ ಹೋಟೆಲ್ಸ್ ಅವರು ಕೂಡ ಈ ರೀತಿಯಾಗಿ ತಗೊಳ್ತಾ ಇದ್ದಾರೆ, ಗ್ರೇಟ್. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಲ್ಲ ನೀವು, ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಇವಾಗ ಎಲ್ಲಿ ನೋಡಿದ್ರು ಕೆಮಿಕಲ್ ಕೆಮಿಕಲ್ ಕೆಮಿಕಲ್. ಸ್ಕಿನ್ ಅಲರ್ಜಿ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ ಸೋಪು, ಈ ರೀತಿಯಾಗಿ ಫೇಶಿಯಲ್ ಕ್ರೀಮ್ ಎಲ್ಲ ಯೂಸ್ ಮಾಡೋದ್ರಿಂದ ಈ ತರ ನಾವು ಎಲ್ಲೇ ಹೋದ್ರೂ ಕೂಡ ಆರ್ಗ್ಯಾನಿಕ್ ಸೋಪ್ ಸಿಗುತ್ತೆ, ಹೋಟೆಲ್ ರೆಸಾರ್ಟ್ ನಾವು ತಂಗೋದ್ರಿಂದಲೂ ಸಿಗುತ್ತೆ ಅಂತ ಹೇಳಿದಾಗ ನಮಗೆ ಖುಷಿ ಆಗುತ್ತೆ. ಹೌದು ಮ್ಯಾಮ್. ಮತ್ತು ಈ ಮಕ್ಕಳು ಸೋಪಿಗೆ ನಾವು ಇದು ಸೆಂಟು ಕೂಡ ಫ್ರ್ಯಾಗ್ರೆನ್ಸ್ ನಾವು ಸಿಂಥೆಟಿಕ್ ಬಳಸಿಲ್ಲ, ಅದನ್ನು ಪ್ಲ್ಯಾಂಟ್ ಬೇಸ್ಡೇ ಬಳಸಿದ್ದೀವಿ. ಹಂಗಾಗಿ ಮಕ್ಕಳಿಗೆಲ್ಲ ತಾಯಿಯಂದ್ರೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ಮ್ಯಾಮ್. ಓಕೆ, ಸೂಪರ್ ಮೇಡಮ್. ಖಂಡಿತ ನಮ್ಮ ಕನ್ನಡಿಗರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನೋಡೋಣ ಮೇಡಮ್. ಹಾಂ ಮ್ಯಾಮ್, ನೋಡೋಣ. ಈ ಸೋಪ್ ಮಾಡುವಾಗ ಯಾವುದೇ ಥರ ಅಂದರೆ ಗ್ಲೌಸ್ ಹಾಕೊಳ್ಳೋದು ಆ ಥರ ಏನೂ ಇಲ್ಲ ಮೇಡಮ್. ಯಾಕಂದರೆ ತುಂಬ ಎಲ್ಲ ಹರ್ಬಲ್ ಆಗಿರೋದ್ರಿಂದ ಹೆಲ್ತ್ ಎಫೆಕ್ಟ್ ಏನೂ ಇಲ್ಲ, ಎಲ್ಲ ಹೆಲ್ದಿನೇ ಇದೆ ಮೇಡಮ್. ಹಾಗಾಗಿ ನಾವು ಗ್ಲೌಸ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ ಮ್ಯಾಮ್. ಈಗ ನಾವು ಫಸ್ಟು ನೂಡಲ್ಸ್ನ ಎಷ್ಟು ಬೇಕು ಅಷ್ಟು ತೂಕ ಹಾಕ್ಕೊಂಡು ಈಗ ನಾನು ಇದು ಮಿಕ್ಸರಿಗೆ ಹಾಕ್ತಾ ಇದ್ದೀನಿ. ಈ ನೂಡಲ್ಸು ಕೂಡ ನಾವು ಎವ್ರಿ ಬ್ಯಾಚಿಗೂ ಟೆಸ್ಟ್ ಮಾಡಿಸ್ತೀವಿ ಸರ್ ನಾವು. ಅದರಲ್ಲಿ ನಾವು 79 ಇದ್ದರೆ ಮಾತ್ರ ನಾವು ಸೋಪಾಗಿ ಮಾಡ್ಲಿಕ್ಕೆ ಹಾಕೊಳ್ಳೋದು, ಇಲ್ಲಾಂದರೆ ನಾವು ಅದನ್ನ ಬ್ಯಾಚನ್ನ ರಿಟರ್ನ್ ಮಾಡಿದ್ದೀವಿ ಸರ್ ಎಷ್ಟೋ ಸರಿ. ಮಿಕ್ಸರ್ ಆನ್ ಮಾಡ್ತೀನಿ. ಮಿಕ್ಸರ್ ಆನ್ ಮಾಡಿ ಪುಡಿ ಹಾಕ್ತಿದ್ದಂಗೆ ಎಲ್ಲ ಇಂಗ್ರೀಡಿಯೆಂಟ್ಸೇ ಆ್ಯಡ್ ಮಾಡ್ತಾ ಹೋಗ್ತೀವಿ ಸರ್ ನಾವು. ಈಗ ಫಸ್ಟ್ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ಪ್ಲ್ಯಾಂಟ್ ಬೇಸ್ಡು ಗ್ಲಿಸರಿನ್ ಹಾಕ್ತಾಯಿದ್ದೀನಿ ಸರ್. ಇದು ಸರ್ ನೆಕ್ಸ್ಟ್ ಅಲೋವೆರಾ ಜೆಲ್ ಹಾಕ್ತಾಯಿದ್ದೀವಿ. ಯಾಕೆಂದರೆ ಅಲೋವೆರಾ ಜೆಲ್ ಏನಕ್ಕೆ ಹಾಕ್ತೀವಿ ಅಂದರೆ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡಲಿಕ್ಕೋಸ್ಕರ. ಸ್ಕಿನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅಲೋವೆರಾನ, ಆ ಕಾರಣಕ್ಕೆ ಅದನ್ನ ಹಾಕ್ತೀವಿ ಸರ್. PDTA ಪೌಡರ್ ಹಾಕ್ತೀವಿ. ಏನಕ್ಕೆ ಹಾಕ್ತೀವಿ ಇದು ಅಂದರೆ ಇದು ಪೌಡರ್ಗಳನ್ನೆಲ್ಲ ಹರ್ಬಲ್ ಪೌಡ್ರು ನಾವು ನೀರಲ್ಲಿ ಕಲಿಸ್ತೀವಿ, ಆ ನೀರು ಫಂಗಸ್ ಬರ್ದಿರೋಕ್ಕೆ ಇದು ಒಂದು ಸ್ವಲ್ಪ ಪೌಡ್ರ್ ಹಾಕ್ತೀವಿ ಅಷ್ಟೇ. ಇಷ್ಟೇ, 1 ಸ್ಪೂನ್ ಹಾಕ್ತೀವಿ ಅಷ್ಟೇ. ಅದು ಫಂಗಸ್ ಬರಬಾರ್ದು ಸೋಪು ಅನ್ನೋ ಕಾರಣಕ್ಕೆ. ಈ ಆಯಿಲ್ ಹಾಕ್ತಾಯಿದ್ದೀವಿ. ಇದು ಆಲ್ಮಂಡ್ ಆಯಿಲು ಹಾಕ್ತಾಯಿದ್ದೀವಿ. ಫ್ರಾಗ್ರೆನ್ಸ್ ಸರ್, ಇದು ಲ್ಯಾವೆಂಡರ್ ಫ್ರಾಗ್ರೆನ್ಸ್ ಹಾಕ್ತಾಯಿದ್ದೀವಿ ಸರ್. ಈಗ ನಾವು ಹರ್ಬಲ್ ಪೌಡ್ರನ್ನ ಕಲಿಸ್ಕೊಂಡಿದ್ದೀನಿ, ನೀರಲ್ಲಿ ಕಲಿಸ್ಕೊಂಡಿದ್ದೀನಿ, ಅದು RO ವಾಟರಲ್ಲಿ ಕಲಿಸಿದ್ದೀನಿ. ಆ್ಯಂಡ್ ಕೆಲವೊಂದು ಸತಿ ಡಿಸ್ಟಿಲ್ ವಾಟ್ರ್ ಹಾಕ್ಕೋಬೋದು. ಇದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ ಸರ್. ಈಗ ನಾನು ಫಸ್ಟು ನೂಡಲ್ಸನ್ನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಗ್ಲಿಸರಿನು, ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲು, ಆಮೇಲೆ ಇದು ನೀರು ಹಾಕೋದ್ರಿಂದ ಫಂಗಸ್ ಬರುವಂಥ EDTA ಪೌಡರು, ಆಮೇಲೆ ಹರ್ಬಲ್ ಪೌಡರು ಎಲ್ಲನೂ ಹಾಕಿದ್ದೀನಿ ಸರ್. ಇದೆಲ್ಲ ಹಾಕಾದ್ಮೇಲೆ ಅದು ಮಿಕ್ಸಿಂಗ್ ಆದಮೇಲೆ ಇದನ್ನು ನಾನು ಓಪನ್ ಮಾಡ್ಕೊತೀನಿ. ಈಗ ರೆಡಿ ಆಗಿದೆ, ಈಗ ಓಪನ್ ಮಾಡ್ತಾಯಿದ್ದೀನಿ ಸರ್. ಕೈಯಲ್ಲೆಲ್ಲ ಮುಟ್ಬೋದು ಸರ್, ಏನಾಗಲ್ಲ. ಇದು ಫಸ್ಟ್ ಮಿಕ್ಸರಲ್ಲಿ ಆಗಿ ಬಂದಿದ್ದು ಮಿಲ್ಲಿಂಗಿಗೆ ಬರುತ್ತೆ ಸರ್. ನೆಕ್ಸ್ಟು ಈ ಮಿಲ್ಲಿಂಗಲ್ಲಿ ಆಗಿದ್ದು ಫ್ಲಾಡರಿಗೆ ಹೋಗುತ್ತೆ. ಇಲ್ಲಿ ಈ ಥರ ಫ್ಲಾಡರಿಗೆ ಬರುತ್ತೆ. ಸೋಪ್ ಬಾರ್ ರೆಡಿ ಆಗುತ್ತೆ ಸರ್. ಇದನ್ನು ನಾವು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸೋಪ್ ಬಾರ್ ರೆಡಿ ಆಗುತ್ತೆ. ಇದನ್ನು ಕಟ್ ಮಾಡಿಕೊಂಡು ಸರ್ ಈ ಬಾರ್ನ ನಾವು 100 ಗ್ರಾಮ್ ಸೋಪಾಗಿ ಕಟ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಸೋಪ್ 100 ಗ್ರಾಮ್ ಇರೋದ್ರಿಂದ ನಾನು 100 ಗ್ರಾಮ್ ಕಟ್ ಮಾಡಿದ್ದೀನಿ. ಇದನ್ನು ತೊಗೊಂಡು ನಾನು ಕಂಪ್ರೆಸರಲ್ಲಿ ಇಟ್ಟು ಪಂಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ 100 ಗ್ರಾಮ್ ಸೋಪ್ ರೆಡಿ ಆಗುತ್ತೆ. ಈ ಥರ ಸೋಪ್ಗಳನ್ನ ನಾವು ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀವಿ ಕಸ್ಟಮರ್ಗೆ. ಬಲ್ಕಲ್ಲೂ ಕೊಡ್ತೀವಿ, 1000 ಸೋಪ್ಗಳು ಕೊಡ್ತೀವಿ, ಸಿಂಗಲ್ ಸೋಪಿಂದನೂ ಕೊಡ್ತಾ ಹೋಗ್ತೀವಿ. ಮತ್ತು ಇದ್ರ ಜೊತೆಗೆ ಅವ್ರು ಯಾವ ಸೋಪ್ ಕೇಳ್ತಾರೆ ಅದನ್ನು ಕಸ್ಟಮೈಸ್ ಮಾಡಿ ಕೂಡ ಮಾಡಿಕೊಡ್ತೀವಿ ಸರ್ ನಾವು. ಈ ಸೋಪ್ ಮೇಲೆ ಯಾವುದೇ ರೆಸ್ಟೋರೆಂಟು, ಹೋಟೆಲ್ಸ್ ಅವರು ಅಥವಾ ಇದು ಮಾರ್ಕೆಟಿಂಗ್ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ಅವರಿಗೆ ಬ್ರ್ಯಾಂಡ್ ಕೂಡ ನಾವು ಅವ್ರದ್ದೇ ಬ್ರ್ಯಾಂಡ್ ಮಾಡಿಕೊಡ್ತೀವಿ ಸರ್. ನಮ್ಮದು ಈ ಯೂನಿವರ್ಸ್ ಹೋಮ್ ಮೇಡ್ ಪ್ರಾಡಕ್ಟಲ್ಲಿ ಸೋಪ್ ಅಲ್ಲದೆ ಇದು ಹೇರ್ ಆಯಿಲ್ ಕೂಡ ಸಿಗುತ್ತೆ, ಕೇಶಾಮೃತ ಅಂತ. ಆ್ಯಂಡ್ ಸಿರಮ್ಗಳು ಸಿಗುತ್ತೆ, ಲಿಪ್ ಬಾಮ್ಗಳಿದೆ. ಸಿಲ್ಕ್ ಸೋಪ್ ಜೊತೆಗೆ ಸಿಲ್ಕ್ ಕ್ರೀಮ್ ಮಾಡಿದ್ದೀವಿ, ಸಿಲ್ಕ್ ಸ್ಯಾಫ್ರನ್ ಸೋಪು ಆ್ಯಂಡ್ ಸಿಲ್ಕ್ ಸ್ಯಾಫ್ರನ್ ಕ್ರೀಮ್. ಈ ಕ್ರೀಮು ಮುಖಕ್ಕೆ ಮಾಯಿಶ್ಚರ್ ಕೊಡುತ್ತೆ ಆ್ಯಂಡ್ ಸಾಫ್ಟ್ನೆಸ್ ಕೊಡುತ್ತೆ. ಆ್ಯಂಟಿ ಏಜಿಂಗ್ ಕ್ರೀಮಾಗೂ ಯೂಸ್ ಮಾಡ್ಬೋದು ಸರ್ ಇದನ್ನು. ಆವರಂ ಸೋಪ್ ಜೊತೆಗೆ ಆವರಂ ಕ್ರೀಮ್ ಕೂಡ ಮಾಡಿದ್ದೀವಿ. ಇದು ಪಿಗ್ಮೆಂಟೇಷನ್ಗೆ ಸೋಪು ಕ್ರೀಮು, ಈ ಸೋಪು ಆವರಮು ಕ್ರೀಮು ಆವರಮು ಎರಡು ಯೂಸ್ ಮಾಡಿದ್ರೆ ಪಿಗ್ಮೆಂಟೇಷನ್ ಬೇಗ ಕ್ಲಿಯರ್ ಮಾಡ್ಕೋಬೋದು ಸರ್. ಇದು ಸ್ಯಾಫ್ರನಲ್ಲಿ ಆಗಿರೋಂಥ ಸಿರಮು, ಎಲ್ಲ ಬೇಸ್ಡ್ ಆಯಿಲ್ ಹಾಕಿ ಮಾಡಿದ್ದೀವಿ. ಬೇಸ್ಡ್ ಆಯಿಲು ಆ್ಯಂಡ್ ಫಂಕ್ಷನಲ್ ಆಯಿಲ್ ಎರಡೂ ಹಾಕಿ ಮಾಡಿರೋದ್ರಿಂದ ಗುಡ್ ರಿಸಲ್ಟ್ ಇದೆ. ನೈಟು ಒಂದು 3 ಡ್ರಾಪ್ ಹಾಕಿ ಮುಖಕ್ಕೆ ಮಸಾಜ್ ಮಾಡ್ಕೊಳೋದಷ್ಟೇ ಸರ್. ಇದು ಏರ್ ಆಯಿಲು ಲ್ಯಾಬ್ ಟೆಸ್ಟ್ ಎಲ್ಲ ಆಗಿದೆ. ಇದು ಸೈಂಟಿಸ್ಟ್ ಅವರು ಫಾರ್ಮುಲಾದಿಂದನೇ ನಾವು ಮಾಡಿರೋದು. ಇದಕ್ಕೆ ಬೇಸ್ಡ್ ಆಯಿಲ್ ಹಾಕಿದ್ದೀವಿ ಆ್ಯಂಡ್ ಫಂಕ್ಷನಲ್ ಆಯಿಲ್ ಹಾಕಿದ್ದೀವಿ. ಬೇಸ್ಡ್ ಆಯಿಲು ಸ್ಕಿನ್ ಎಲ್ಲ ನರಿಶ್ ಮಾಡುತ್ತೆ, ಇದು ಹೇರ್ದು, ಇದು ತಲೆಯಲ್ಲಿರೋಂಥದ್ದು. ಆ್ಯಂಡ್ ಮತ್ತು ಇದು
ಫಂಕ್ಷನಲ್ ಆಯಿಲ್ ಹಾಕಿರೋದ್ರಿಂದ ಏರ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸಿಲ್ಕಿ ಏರ್ ಥರ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದಕ್ಕೆ ಆಲ್ಮಂಡ್ ಆಯಿಲು, ಬ್ರಾಹ್ಮಿ ಆಯಿಲ್ ಎಲ್ಲ ಹಾಕಿದ್ದೀವಿ ಸರ್. ತುಂಬ ಚೆನ್ನಾಗಿದೆ ಏರ್ ಆಯಿಲ್. ಇದು 3 ಮಂತ್ಸ್ ಮಗುವಿಂದನೂ ಯೂಸ್ ಮಾಡ್ಬೋದು. ಬೇಬಿ ಆಯಿಲು ಇದು ತಲೆಯಿಂದ ಬಾಡಿ ಫುಲ್ ಇದು ಮಸಾಜ್ ಮಾಡ್ಬೋದು ಮಕ್ಕಳಿಗೆ ಮಸಾಜ್ ಮಾಡಿ 1 ಅವರ್ ಆದಮೇಲೆ ಸ್ನಾನ ಮಾಡಿಸ್ಬೋದು. ಈಗ ಕೊಬ್ಬರಿ ಎಣ್ಣೆ ಹಾಕಿ ಯೂಸ್ ಮಾಡ್ತಾರೆ ಮಗುಗೆಲ್ಲ. ಇದರಲ್ಲಿ ನಾವು ಫಂಕ್ಷನಲ್ ಆಯಿಲೆಲ್ಲ ಹಾಕಿರೋದ್ರಿಂದ ಮಗು ನರಿಶ್ಮೆಂಟ್ ಎಲ್ಲ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ಈ ಬೇಬಿ ಸೋಪಿಗೂ ಈ ಆಯಿಲ್ ಎರಡು ತುಂಬ ಚೆನ್ನಾಗಿದೆ.